ಯಾರೋ ಜೋರಾಗಿ ಬಾಗಿಲು ಬಡಿತಿದ್ದಾರೆ ಜಾನಿ. ಯಾರವನು ನಿಂತ್ಕೊಳ್ಳ. ನಾನು ಕೇಳಿದ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಸಿಗುವುದಿಲ್ಲ ಅಂತೇಳಿ ನನಗೆ ಗೊತ್ತುಂಟು. ಎಂತದಕ್ಕೆಂದ್ರೆ ಇವರೇ ಕಾಮನ್ ಸೆನ್ಸ್ಲೆಸ್ ಪರ್ಸನ್. ಜಾನಿ ಜಾನಿ ನಂದೇ ಹೆಸರಮ್ಮ. ಅದ್ ನಂಗೆ ಗೊತ್ತಿದೆ. ಬನ್ನಿ, ನೆನ್ನೆ ನಡೆದಿದ್ದ ವಿಷಯನೆಲ್ಲ ಊರ್ಗೌಡ್ರಿಗೆ ಹೇಳ್ಬಿಟ್ಟು ಬರೋಣ. ಮಧು, ಅದೆಲ್ಲ ಅವಶ್ಯಕತೆ ಇಲ್ಲ. ಅದೇನು ಅಂತ ನಾನೇ ಕಂಡು ಹಿಡಿತೀನಿ. ಇದ್ರಲ್ಲಿ ಕಂಡು ಹಿಡಿಯೋದು ಏನಿದೆ? ಊರ್ಗೌಡ್ರು ಹೇಳಿಲ್ವಾ ಅಮಾವಾಸ್ಯೆ ದಿನ ಈ ಊರಲ್ಲಿ ದೆವ್ವ ಕಾಟ ಕೊಡುತ್ತೆ ಅಂತ? ಮಧು, ಯಾವ ದೆವ್ವನೂ ಇಲ್ಲ, ಏನು ಇಲ್ಲ. ಯಾರೋ ನಮ್ಮನ್ನು ಹೆದರ್ಸೋಕೆ ರೀತಿ ಮಾಡಿದಾರೆ ಅಷ್ಟೇ. ನೆನ್ನೆ ನಡೆದಿದ್ದೆಲ್ಲ ನೆನ್ಪಿದ್ರು ಹುಚ್ಚುಚ್ಚಾಗಿ ಮಾತಾಡ್ಬೇಡಿ. ಸುಮ್ಮನೆ ನನ್ನ ಜೊತೆ ಬನ್ನಿ, ಇಲ್ಲ ಅಂದ್ರೆ ನಾನು ಒಬ್ಳೆ ಹೋಗ್ತೀನಿ. ಬೇಡ ಬಿಡು, ನಾನು ಬರ್ತೀನಿ. ಮಧುರ ಅವ್ರ ಇದೇನು ಮಧುರ ಅವರ ವತರ ಎಲ್ಲಿಗೂ ಹೊಂಟಿದಾರಿ? ರಾತ್ರಿ ಎಲ್ಲ ದೆವ್ವದ ಕಾಟ, ಬೆಳಗಾದ್ರೆ ಈ ಬೇತಾಳದ ಕಾಟ. ಅಣ್ಣಪ್ಪನವ್ರೆ, ಏನೋ ಹೊಗಳದಾಗಾಯ್ತು. ಪೂಜಾರಿ ಕಿವಿಗೆ ಬೈಗಳನ್ನು ಮಂತ್ರ ತರ ಕೇಳಿಸುತ್ತಂತೆ. ನಾನ್ ನಿಮ್ಮನ್ನ ಹೊಗಳಲಿಲ್ಲ, ಬೇತಾಳ ಅಂತ ಹೊಗಳದೆ. ಈಗಲಾದ್ರೂ ಅರ್ಥ ಆಯ್ತಾ? ತೊಂದರೆ ಇಲ್ಲ, ಏನಾದ್ರೂ ಆಗ್ಲಿ ಅಣ್ಣಪ್ಪನವ್ರೆ. ಒಟ್ಟಿನಲ್ಲಿ ನೀವು ನನ್ನ ಸದಾ ನೆನಪು ಮಾಡ್ಕೊತಿದ್ದೀರಲ್ಲ, ಅದಕ್ಕೆ ನಮಗೆ ಖುಷಿಯಾಗಿದೆ. ಗೌಡ್ರ, ನೀವಿಬ್ರು ಸ್ವಲ್ಪ ಸೈಲೆಂಟ್ ಆಗಿರ್ತೀರಾ? ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ನಂಗೆ ತಲೆ ನೋಯ್ತಿದೆ. ಮಧುರ ಅವ್ರೆ, ರಾತ್ರಿ ಎಲ್ಲ ಯಾಕೆ ನಿದ್ದೆ ಮಾಡಲಿಲ್ಲ? ಅಣ್ಣಪ್ಪನವ್ರು ಏನಾದ್ರು ತೊಂದರೆ ಕೊಟ್ರ? ಹಾಗೇನು ಇಲ್ಲ ಗೌಡ್ರ. ಊರ್ಗೌಡ್ರು ಹೇಳಿದ ಥರ ನೆನ್ನೆ ತುಂಬಾ ದೆವ್ವದ ಕಾಟ ಇತ್ತು. ಗೌಡ್ರೆ, ನಿಮ್ಮನೆಗೂ ಬಂದು ದೆವ್ವ ಏನಾದ್ರು ಕಾಟ ಕೊಡ್ತಾ? ಮಧುರ ಅವ್ರೆ, ನಮ್ಮಟ್ಟಿಗೂ ಒಂದು ದಯ್ಯ ಬಂದು ಶಾನೆ ಕಾಟ ಕೊಟ್ಟು ಅನ್ನಿ. ಆದ್ರೆ ನಮ್ಮಟ್ಟಿಗೆ ಬಂದದು ಆ ಗೌಡ್ರು ಹೇಳಿದ್ರಲ್ಲ, ಆ ದೈವಲ್ಲ, ನಮ್ಮಟ್ಟಿಲಿರೋ ಪಾರು ದಯ್ಯ. ಆಪ್ತ ಮಿತ್ರ ಸಿನಿಮಾದಲ್ಲಿ ಸೌಂದರ್ಯ ಅವರು ರಾರಾ ಸರಸಕ್ಕೂ ಬಾರ ಅಂತ ಕುಣಿತಾರಲ್ಲ, ಪಾರುನು ಹಂಗೆ ಹೇಳ್ಕೊಂಡು ನನ್ನ ಎದುರಿಸಾಕ್ಬಿಟ್ಟಾನಿ. ನನಗಂತೂ ಹೃದಯನೇ ಬಾಯಿಗೆ ಬಂದ್ಬಿಟ್ಟಿತ್ತು. ಆದ್ರೆ ಆ ದೆವ್ವ ನಮ್ಮನೆಗೆ ಬಂದು ಅಳ್ತಾ ನಗ್ತಾ ಬಾಗಿಲು ಬಡಿತು ತುಂಬಾ ಕಾಟ ಕೊಟ್ಬಿಡ್ತು. ಅದಕ್ಕೆ ಊರ್ಗೌಡ್ರ ಮನೆಗೆ ಹೋಗಿ ವಿಷಯ ತಿಳಿಸಿ ಏನಾದ್ರೂ ಪರಿಹಾರ ಇದೆಯಾ ಅಂತ ತಿಳ್ಕೊಳಕ್ ಹೋಗ್ತಿದ್ವಿ. ಮಧುರ ಅವ್ರೆ, ಯಾಕ ಊರ್ಗೌಡ್ರ ಸರಿ ಇಲ್ಲ ಅನ್ನಿಸ್ತಾ ಇದೆ. ನೀವು ಅವ್ರೊಟ್ಟಿಗೆ ಹೋಗ್ಬೇಡಿ. ಕರೆಕ್ಟಾಗಿ ಹೇಳಿದ್ರಿ ಗೌಡ್ರೆ. ನಾನು ಅವಾಗಿಂದ ಅದನ್ನೇ ಹೇಳ್ತಿದ್ದೀನಿ, ಇವಳು ನನ್ನ ಮಾತು ಕೇಳ್ತಿಲ್ಲ. ಗೌಡ್ರೆ, ಪಾಪ ಊರ್ಗೌಡ್ರು ನಾವು ಬಂದಿದ ತಕ್ಷಣ ತೋಟದ ಮನೆನ ನಮ್ಗೋಸ್ಕರ ಬಿಟ್ಕೊಟ್ಟಿದ್ದಾರೆ. ಅದು ಅಲ್ಲದೆ ಆಗಾಗ ಬಂದು ನಮ್ ಕಷ್ಟ ಸುಖನೆಲ್ಲ ವಿಚಾರಿಸ್ಕೊತಿರ್ತಾರೆ. ನಾವೊಬ್ಬ ಮನುಷ್ಯನ ಒಳ್ಳೆ ರೀತಿಲಿ ನೋಡಿದ್ರೆ ನಮಗ್ ಒಳ್ಳೆಯವ್ರಾಗೆ ಕಾಣಿಸ್ತಾರೆ. ನಮ್ ದೃಷ್ಟಿನೇ ಕೆಟ್ಟದಾಗಿದ್ರೆ ಒಳ್ಳೆಯವರು ಕೆಟ್ಟದಾಗೆ ಕಾಣಿಸ್ತಾರೆ. ಗೌಡ್ರೆ, ಇವಳಿಗೇನು ಅರ್ಥ ಆಗಲ್ಲ. ಒಂದ್ ನಿಮಿಷ ಬನ್ನಿ. ಮಧುರ ಅವ್ರೆ, ನೀವು ಹೇಳೋದು ಸರಿ ಕಂಬಿಡಿ. ಬನ್ನಿ, ನಿಮ್ಮ ಜೊತೆಗೆ ನಾನು ಬರ್ತೀನಿ. ಒಟ್ಟಿಗೆ ಗೌಡ್ರೊಟ್ಟಿಗೆ ಹೋಗಿ ಬಂದ್ಬಿಡ. ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ, ನಿಜ ಹೇಳಲೇನು ನನ್ನ ಜೀವ ನೀನು. ದನ ಕಾಯವನೆ ಬಂತು ಶೇನಿ. ಏನವ? ಅಯ್ಯೋ ನೀನ ಲೇ, ನಿಮ್ಮಪ್ಪ ಸಂಪಾದನೆ ಮಾಡಿರೋ ಆಸ್ತಿನೆಲ್ಲ ನಿನ್ ಕೈ ಕುತ್ಕೊಂಡು ಹೂಕೆ ಖರ್ಚು ಮಾಡ್ತಿದ್ಯಲ್ಲೋ. ಸಂಪಾದನೆ ಮಾಡಿರೋದು ನಮ್ಮಪ್ಪ ತಾನೆ, ನಿಮ್ಮಪ್ಪ ಅಲ್ವಲ್ಲ. ಈಗ ಅರ್ಚಣದ್ ಬಿಟ್ಟು ಕೇಮೆ ನೋಡೋಗು. ನಿಂಗೆ ಮಾತಾಡ್ತಾ ಇರು, ಒಂದಲ್ಲ ಒಂದಿನ ನೀನ್ ಬೀದಿಗೆ ಬತ್ತಿಯ ನೋಡು, ಗೊತ್ತಾಯ್ತದೆ ನಿನ್ಗೆ. ಅಯ್ಯೋ, ಬೀದಿಗೆ ಬರೋದು ನಾನ್ ತಾನೆ, ನೀನಲ್ವಲ್ಲ. ಓ ಕೇಮೆ ನೋಡೋ. ಗೌಡ್ರೆ ಏನಿಲ್ಲ ಅಮ್ಮೋರೆ. ಏನ್ಲ ಅದು? ಏನು ಹೇಳ? ಬೋರ್ಡ್ ಕೈಲ ಹಚ್ಚಲ. ನೀನ ಹೆಣ್ಮಕ್ಳಂದ್ರೆ ಸಾಕು, ಅವ್ಗೆ ಪಂಚ ಎತ್ಕೊಂಡೆ ಓಡಾಯ್ತಾನೆ. ಇವ್ನು ಈ ಜನ್ಮದಲ್ಲಿ ಉದ್ಧಾರ ಆಗಕ್ಕಿಲ್ಲ. ಇವನಪ್ಪನಸ್ನ ಸಂದಕ್ಕೆ ಉಳಿಸ್ತಾನೆ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಮಧುರ ಟೀಚರ್. ಅದೇನು ಇಬ್ಬಿಬ್ರ ಜೊತೆ ಬಂದ್ಬಿಟ್ಟಿದ್ದೀರಿ? ಒಬ್ಬರೇ ಬರ್ತೀರಾ ಅನ್ಕೊಂಡಿದ್ದೆ. ಅಂದ್ರೆ ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ದೆ ಅಂದೆ. ಅಣ್ಣಪ್ಪನವ್ರೆ, ಕಟಿಂಗ್ ಪ್ಲೇಯರ್ ತರ ಕೇಳಿದ್ದೆ, ತಂದಿಲ್ವಾ? ಗೌಡ್ರೆ ರೀ, ಗೌಡ್ರೆ, ಹೆಂಡತಿ ಜೊತೆ ಗಂಡ ಬಂದ್ರೆ ಏನ್ರಿ ತಪ್ಪು? ಜಾನೆ, ನೀವು ಸ್ವಲ್ಪ ಸೈಲೆಂಟ್ ಆಗಿರಿ. ಗೌಡ್ರ, ನೀವ್ ಹೇಳ್ದಾಗೆ ಹುಡುಗಿದೇವ ನೆನೆ ನಮಗ್ ತುಂಬಾ ಕಾಟ ಕೊಟ್ಬಿಡ್ತು. ಅಯ್ಯೋ, ಅದಕ್ಕೆ ಅಲ್ವಾ ನಾನು ನಮ್ಮನೆಗೆ ಬಂದು ಮಲ್ಕೊಳ್ಳಿ ಅಂದಿದ್ದು. ಹ್ಞೂ ಟೀಚರ್, ಇಲ್ಲೇ ಬಂದು ಮಲ್ಕೊಂಡಿದ್ರೆ ನಮ್ ಗೌಡ್ರು ಚೆನ್ನಾಗಿ ನೋಡ್ಕೊಂಡಿರೋರು. ಅದಕ್ಕೆ ಕಣ್ಲ ಕನ್ನಡನ ಸರಿಯಾಗಿ ಮಾತಾಡಬೇಕು ಅನ್ನೋದು. ನೀನು ಈ ಥರ ಮಾತಾಡಿದ್ರೆ ನಮ್ಮ ಮಧುರ ಟೀಚರ್ ನನ್ನ ಬಗ್ಗೆ ತಪ್ಪು ಅರ್ಥ ತಿಳ್ಕೊಳಲ್ವಾ?
ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ಹಾಗೆ ಈ ಗೌಡ್ರ ಮನಸ್ಸಲ್ಲಿ ಇದ್ದಿತ್ತಾನೆ ನಾನು ಹೇಳಿದ್ದು. ನೋಡಿ ಮಧುರಾ ಟೀಚರ್, ಈ ಸಲ ಬಂದಿರೋ ಅಮಾವಾಸ್ಯೆ ಸಾಣೆ ದೊಡ್ಡ ಅಮಾವಾಸ್ಯೆ, ನಾಳೆನೂ ಇರ್ತದೆ. ಇವತ್ತು ರಾತ್ರಿನೂ ಆ ದಯ್ಯ ನಿಮ್ಮ ಮನೆಗೆ ಬಂದು ಕಾಟ ಕೊಟ್ಟರು ಕೊಡ್ಬೋದು. ಅದಕ್ಕೆ ಹೇಳ್ತಿದ್ದೀನಿ, ಇವತ್ತಾದರೂ ನಮ್ಮ ಮನೆಗೆ ಬಂದು ಮಲ್ಕೊಳ್ಳಿ. ಗೌಡ್ರೆ, ಈ ಮನಿಕಳ ವಿಷಯ ಬಿಟ್ಟು ಅದೇನೋ ಶ್ರೀಚಕ್ರ ಅದರ ಅಂದೆಲ್ಲ ಅದನ್ನ ನಮಗೆ ಕೊಡಿ. ಒಂದ್ ದಿನದ ಮಟ್ಟಿಗೆ ನಮ್ಮ ಮಟ್ಟಿಲಿ ಇಟ್ಕೊಂಡು ಆಮೇಲೆ ನಿಮ್ಗೆ ವಾಪಸ್ ಕೊಟ್ಬಿಡ್ತೀವಿ. ರೀ ಗೌಡ್ರೆ, ಅದು ಪೂಜೆ ಮಾಡಿಸಿ ತಂದಿಟ್ಟಿರೋದು. ಯಾರ ಮನೇಲಿ ಪೂಜೆ ಮಾಡಿಟ್ಟಿರ್ತೀವೋ ಅವ್ರ ಮನೇಲೇ ಇರಬೇಕು. ಗೌಡ್ರೆ ಮತ್ತೀಗ ಏನ್ ಮಾಡೋದು? ಅದು ಇವ್ರ ಮಾತೆಲ್ಲ ನಂಬೇಡ, ನಾನಿದ್ದೀನಿ, ಎಲ್ಲ ನೋಡ್ಕೊತೀನಿ, ಸುಮ್ಮನೆ ನಡಿ. ಹ್ಞೂ ಮಧುರ ಅವ್ರೆ, ನೀವೇನು ಹೆದರ್ಕೋಬೇಡಿ, ನಾವು ನೀವು ಬನ್ನಿ ಹೋಗೋ ಅಂದ್ರೆ ನಾವು ಬನ್ನಿ ಹೋಗೋ. ಜಾನಿ ಅದು ಮಧು ಹೋಗೋಣ ಅಂತ ಹೇಳದ್ನಲ್ಲ. ಬರ್ತೀವಿ ಗೌಡ್ರೆ. ಹೋಗಿ ಹೋಗಿ ಮಧುರಾ ಟೀಚರ್, ನನ್ನ ಮಾತು ಕೇಳಲಿಲ್ಲ ಅಲ್ವಾ? ಇವತ್ತು ರಾತ್ರಿ ಇನ್ನೂ ಅನುಭವಿಸ್ತೀರಿ. ಏನು ಎದುರ್ಕೊಬಿಡ, ನಾನಿದ್ದೀನಿ. ಜಾನಿ, ಆದ್ರೆ ನಂಗೆ ತುಂಬಾ ಭಯ ಆಗ್ತಿದೆ. ನೀವು ಬೇರೆ ಊರ್ ಗೌಡ್ರ ಜೊತೆ ಜಗಳ ಮಾಡ್ಬಿಟ್ರಿ, ಇಲ್ಲಾಂದ್ರೆ ಅವ್ರು ಏನಾದ್ರು ಸೊಲ್ಯೂಷನ್ ಕೊಟ್ಟಿರೋರು. ಕೊಟ್ಟಿರೋರು ಆ ಮನುಷ್ಯನ್ ಸ್ವಲ್ಪ ನಾಚಿಕೆ ಇಲ್ಲದೆ ಬೇರೆಯವ್ರ ಹೆಂಡತಿನ ನಮ್ಮನೆಗೆ ಬಂದು ಮಲ್ಗಿ ಅಂತಾರೆ. ಅವ್ರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ? ಹಲೋ ಭಾವುಕ ನಟ, ಅವ್ರು ಕರೆದಿದ್ದು ನನ್ ಮಾತ್ರ ಅಲ್ಲ, ನಿಮ್ಮನ್ನು ಸೇರಿಸಿ. ಜಾನಿ, ಇವತ್ತು ಒಂದಿನ ನಾವಿಬ್ರು ಗೌಡ್ರ ಮನೇಲಿ ಮಲ್ಗಿದ್ರೆ ಏನಾಗುತ್ತೆ? ಮಕ್ಳಾಗುತ್ತೆ. ಮತ್ತಿನ್ನೇನ್ ಮಧು, ನೀನೊಬ್ಳು ಎಜುಕೇಟೆಡ್ ಆಗಿ ಈ ರೀತಿ ಮಾತಾಡ್ತೀಯಲ್ಲ, ಅವ್ನ್ ಕಂಡ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ ಅಂತಂದ್ರೆ ನಾನು ಅವ್ರ ಮನೆಗೆ ಬಂದು ಮಲಗ್ತೀನ? ಆಯ್ತು ಬಿಡಿ, ಇಲ್ಲ ಮಲ್ಗೋಣ. ಕಿಟಕಿ ಬಾಗಿಲು ಚಿಲ್ಕ ಎಲ್ಲ ಸರಿಯಾಗಿ ಹಾಕಿದಿರ ತಾನೆ? ಹಾಕಿದ್ದೀನಮ್ಮ, ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ, ಬಾ ಮಲ್ಗು. ನನಗೆ ಮೋಸ ಮಾಡ್ತೇನೋ? ತೆಗಿಯೋ ಬಾಗ್ಲು. ಬಾಗಿಲು ತೆಗಿಯೋ, ಇಲ್ಲ ಅಂದ್ರೆ ಬಾಗಿಲು ಮುಂದೆ ಒಳಗಡೆ ಬರ್ಬೇಕಾಗುತ್ತೆ. ಜಾನಿ, ಏನಿದು ಜಾನಿ, ಎರಡೆರಡು ತಗೊಂಡ್ಬಂದ್ಬಿಟ್ಟಿದ. ನಂಗೆ ತುಂಬಾ ಭಯ ಆಗ್ತದೆ, ಏನಾದ್ರು ಮಾಡಿ ಜಾನಿ. ಮಧು, ಸ್ವಲ್ಪ ಸುಮ್ಮನೆ ಇರಮ್ಮ. ನೀನ್ ಎದುರುಕೊಳ್ಳೋದು ನನ್ನ ಎದುರಿಸ್ಬೇಡ. ಜಾನಿ, ಹೆಣ್ಣು ಜೊತೆ ಕಂಠವನ್ನು ಬಂದಿದೆ, ಏನ್ ಮಾಡೋದು? ಮಧು, ನೀನ್ ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿದ್ನಲ್ಲಮ್ಮ. ದೊಣ್ಣೆಯಲ್ಲಿಟ್ಟಿದ್ಯಾ? ನಾವು ದೈಗಳಿಯೇ, ಬನ್ನಿ ಒಂದ್ ರೌಂಡ್ ಕುಂಟ ಬಿಲ್ಲಾಡು. ಹೊಡಿಬೇಡಿ, ನನ್ನಯ್ಯ ಅಲ್ಲ, ಈ ಊರಿನ ಗೌಡ. ನಾನು ಹೇಳಿಲ್ವಾ ಮಧು, ಈ ಗೌಡ ಸರಿ ಇಲ್ಲ ಅಂತ? ಗೌಡ, ಯಾಕೆ ಈ ತರ ಬೇಸಾಕಂಬಂದ? ಮತ್ತಿನ್ನೆಂತದಕ್ಕೆ ಗಂಡತಿಮ್ಮ ನಮ್ಮ ಮಧುರಾ ಬಾಬಿಯನ್ನು ಎದುರಿಸಲಿಕ್ಕೆ? ಯಾಕ್ರಿ ಹೆದರ್ಸ್ಬೇಕು? ಮಧುರಾ ಟೀಚರು ಈ ಊರಿಗೆ ಬಂದಿರೋ ಅತಿಥಿ, ಅವ್ರನ್ನ ನಮ್ಮೂರ್ ದಯ್ಯ ಎದುರಿಸ್ಬಾರ್ದು ಅಂತ ನಾವಿಬ್ರೇನೆ ದಯ್ಯದ ವೇಷ ಹಾಕೊಂಬಂದು ಎದುರಿಸಿ ಅವ್ರನ್ನ ಅಟ್ಟಿಗೆ ಕರ್ಕೊಂಡೋಗಿ ಇರಿಸ್ಕೊಳಮ್ಮ ಅಂತ. ಅವ್ವ, ಯಾರು ಹೊಡೆದದು? ಗಂಡತಿಮ್ಮ, ಹಳ್ಳಿಗೆ ಬಂದ ಮೇಲೆ ಕೂಡ ನಿಮ್ಮ ಚಡ್ಡಿ ಬಣ್ಣಿಯ ನಿನ್ನ ವ್ಯಾಪಾರ ಎಂತ ಇಂಪ್ರೂವ್ ಆಗಲಿಲ್ಲಲ್ಲ. ನೀವು ಕೆಲಸ ಮಾಡಿ, ಚಡ್ಡಿಯನ್ನು ಮಾಡರ್ನ್ ಆಗಿ ಅಪ್ಡೇಟ್ ಮಾಡಿಸಿ, ನಿಮ್ಗೆ ಒಳ್ಳೆ ಬೇರೆ ಆಗ್ತದೆ. ಅಡ ಕಲ್ಟಿವೇಟ್ರು ಅಪ್ಡೇಟ್ ವರ್ಷನು ಅಂತ ಮಾರಕ್ಕೆ ಇದೇನು ಆಂಡ್ರಾಯ್ಡ್ ಫೋನ್ ಕೆಟ್ಟೋಯ್ತುಡ? ಐ ಲೈಕ್ ಇಟ್. ಗುಡ್ ಜೋಕ. ಚೀಕಲ್ಲ, ನಾನು ಹೇಳಿದ್ದು ಈ ಚಡ್ಡಿಗೆ ಲಾಡಿಯ ಬದಲು ಚಿಪ್ ಹಾಕಿಸಿ. ಸದ್ಯ ಜಿಪ್ ಹಾಕ್ಸ್ ಬದಲು ಮೆಮೊರಿ ಚಿಪ್ ಹಾಕ್ಸಿ ಅಂತ ಹೇಳಿಲ್ಲಲ್ಲ. ಐ ಲೈಕ್ ಇಟ್.
ಗುಡ್ ಐಡಿಯಾ. ಅದನ್ನೇ ಹಾಕಿಸಿ, ನಿಮಗೆ ಕಂಡಾಮಟ್ಟೆ ಬ್ಯಾರ ಆಗ್ತದೆ. ಶೂರ್, ಐ ಲೈಕ್ ಇಟ್. ಅಲ್ಲಿ ಕಾಣಿಕೊಟ್ರೆ ಯಾರೋ ಇಬ್ರು ನೇಣಾಯ್ಕಂತಿದ್ರು. ಐ ಲೈಕ್ ಇಟ್. ತುಂಬಾ ದಿವಸದಿಂದ ಸಾಹಿತ್ಯನ ನೋಡ್ಬೇಕಂತ ಕಂಡಾಬಟ್ಟೆ ಆಸೆ ತಪ್ಪ. ಇಲ್ಲಿ ನಿಂತು ನೋಡುವ. ಕೊಟ್ಟು ಬಿಟ್ರು ದಡ್ಡನ್ ತರ ಮಾತಾಡ ಬಾ, ಅವರು ಸಾಯೋದ್ನ ತಡೆಯೋ. ಜೀವನೇ ಚೇಂಬುಲಿಂಗ ಹೇಳ್ತಿದ್ರ ಯಾಕ್ರಪ್ಪ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಿ? ಸಾಯ್ಬೇಕು ಅಂತ ಆಸೆ ಏನ್ರಲ್ಲ? ಹೌದು, ಸಾಯ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಆದ್ರೆ ಹೆಂಗ್ ಸಾಯೋದು ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಐ ಲೈಕ್ ಇಟ್. ಹೇಗೆ ಸಾಯೋದಂತೇಳಿ ಗೊತ್ತಾಗ್ತಿಲ್ವಾ? ವೆರಿ ಸಿಂಪಲ್. ಹೀಗೆ ಹಾಕುದು, ಹಿಂಗೆ ಜಂಪ್ ಮಾಡುದು. ಹಂಗಾರ ನೀನೇ ನೇಣಾಯ್ಕೊಂಡು ಸತ್ತು ತೋರ್ಸಲ್ಲ. ಐ ಲೈಕ್ ಇಟ್. ವೈ ಕಾಂಟ್ ಟಾಕ್? ಐ ಲೈಕ್ ಇಟ್. ಸುಮ್ಮನೆ ನಿಂತ್ಕೂಡ. ಅಲ್ಲಪ್ಪ ಯಾಕ್ರಪ್ಪ ಸಾಯಕ್ ಹೊಂಟಿದಾರಿ? ಮೈ ತುಂಬಾ ಸಾಲ, ಕೈ ತುಂಬಾ ಕೆಲಸ ಇರ್ಲಿ, ಬೇರೆಳಿಗೂ ಕೆಲಸ ಇಲ್ಲ. ಆದ್ರೂ ಊರ್ಗೋಡಂಗೆ ತಿಂಗಳ ಬಡ್ಡಿ ಕಟ್ಟಿ ಕಟ್ಟಿ ನಮ್ ಜೀವನ ಸಾಕಾಗೋಗದೆ. ಅದಕ್ಕೆ ಬದುಕಬಾರ್ದು ಅಂತ ನಿರ್ಧಾರ ತಗೋಬಿಟ್ಟಿದೀವಿ. ಅಲ್ಲ ಮರ್ರೆ, ಸತ್ರ ನಿಮ್ಗೆ ಎಂತ ಸಿಕ್ಕತ್ತ? ಅವ್ರಿಗೆ ಎಂತ ಸಿಗ್ತದೆ ಚಂಡಿ ಬೈ? ನನಗಂತೂ ಭರ್ಜರಿ ತಿಥಿ ಊಟ ಸಿಗ್ತದೆ. ಮುಂದೆ ಒಂದು ಮಾತಾಡೋರು ಸಿಗದಾಕ್ಬಿಡ್ತೀನಿ. ಸಿಗದಾಗ್ಲಿಕ್ಕೆ ನನ್ನನ್ನೆಂತ ಮರದ ತುಂಡಂತ ನೆನೆಸಿದೀರಾ? ಮೀನು ತಿಂದು ಶೈನಿಂಗ್ ಅಲ್ಲಿ ಬೆಳೆದಿರುವ ಮಂಗಳೂರು ಬೆಂಕಿ ಚೆಂಡು. ಬಜರಂಗಿ ಇನ್ಸ್ಪೆಕ್ಟ್ರೆ, ಇವನು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಕ್ ಹೇಳಿ. ಒಂದ್ 500 ರೂಪಾಯಿ ಬೀಡ ಬಿಸಾಡಿ ಮರ್ರೆ, ಪರ್ಮನೆಂಟ್ ಆಗಿ ಬಾಯಿ ಮುಚ್ಚುತ್ತೆ. ಅದೇ 500 ರೂಪಾಯಿ ನನಗೆ ತಳ್ಳಿಯಲ್ಲ, ನಾನೇ ಸೈಲೆಂಟ್ ಆಗಿರ್ತೇನೆ. ಪುಣತ್ತ ಕಟ್ಟ ಹೆಂಡತಿ ವೈಲೆಂಟ್ ಆಗಿ ಕೇಳಿದ್ರೆ 50 ರೂಪಾಯಿ ಕೊಡುವ ಮುಸುಂಟಲ್ಲ ಇದು. ಇನ್ನು ನಾನು ಸೈಲೆಂಟ್ ಆಗಿರ್ಲಿಕ್ಕೆ 500 ರೂಪಾಯಿ ಸಿಗ್ತದ? ನೋಡಿ, ಸಾಯ್ಬೇಕು ಅಂತ ಯೋಚನೆ ಮಾಡ್ತಿದೀವಿ, ನಮ್ ಸುಮ್ಮನೆ ತೊಂದರೆ ಕೊಡ್ಬೇಡಿ, ನೀವು ಹೋಗ್ಬಿಡಿ. ನೋಡ್ರಪ್ಪ, ನೀವು ರೈತರು, ನಮ್ಮ ದೇಶದ ಬೆನ್ನೆಲುಬು. ನೀವೇ ಸಾಲಕ್ಕೆ ಎದ್ರಕೊಂಡು ಸತ್ತೋಗ್ಬಿಟ್ರೆ ನಮ್ ದೇಶದ ಕತೆ ಯಾನ ಬೇಡ ಹೇಳು. ಎಲ್ರು ರೈತ ದೇಶದ ಬೆನ್ನೆಲ್ಬು ಅಂತ ಹೇಳ್ತಾರೆ, ಆದ್ರೆ ನಮ್ ಕಷ್ಟಕ್ಕೆ ಯಾವ ಸರ್ಕಾರದವರು ಆಗಲ್ಲ. ಅವ್ರನ್ನ ನಂಬ್ಕೊಂಡ್ರೆ ನಾವು ನೆಮ್ಮದಿ ಬದುಕಕ್ಕೂ ಆಗಲ್ಲ. ಇಲ್ಕಣಿ ಮರ್ರೆ, ಯಾರನ್ನ ನಂಬ್ಕೊಂಡು ಯಾರು ಬದುಕೋಕಾಗ? ನಮ್ ಕೆಲ್ಸದ ಮೇಲೆ ನಮ್ಗೆ ನಂಬಿಕೆ ಇರ್ಕ. ನಾವು ಕೆಲ್ಸದ ಮೇಲೆ ನಂಬಿಕೆ ಬದುಕ್ತಾ ಇದ್ರೆ ನಾವು ದುಡ್ದಿದ್ ಪ್ರತಿಫಲನೆಲ್ಲ ನಾವ್ ಯಾವ್ದೋ ಕಾಲದಲ್ಲಿ ಮಾಡಿದ ಸಾಲಕ್ಕೆ ಬಡ್ಡಿ, ಚಕ್ರ ಬಡ್ಡಿ ಅಂತ ಗೌಡ ಸುಲಿಗೆ ತರ ವಸೂಲಿ ಮಾಡ್ತಾವನೆ. ಓ, ಇದ್ದ ನಿಮ್ ಪ್ರಾಬ್ಲಮ್ಮು? ಹೌದು ಗೌಡ್ರೆ, ನಾನ್ ಮಾಡಿರೋ ಸಾಲನ ಹೋದ ವರ್ಷನೇ ತೀರ್ಸಿನಿ. ಆದ್ರೆ ನಮ್ಮ ಅಪ್ಪ ಯಾವತ್ತೋ ಮಾಡಿರೋ ಸಾಲನ ಅದ್ರ ಬಡ್ಡಿ ಕೊಡು ಅಂತ ಕೇಳ್ತಾನೆ. ಅಷ್ಟೇ ಅಲ್ಲ, ನಮ್ ತಾತ ಮಾಡಿರೋ ಸಾಲಕ್ಕೂ ಬಡ್ಡಿ ದುಡ್ಡು ಕೇಳ್ತಾವನೆ. ನೋಡ್ರಪ್ಪ, ರೈತರ ಕಷ್ಟ ಏನ ಅಂತ ನನಗೆ ಚಂದ ಗೊತ್ತು. ನಾನು ಈ ಊರು ಬಿಟ್ಟೋಗೋದ್ರೊಳಗೆ ಆ ಊರ್ ಗೌಡಂತ ರೈತರು ಜೀತದಾಳಾಗಿ ದುಡಿಯೋದನ್ನ ತಪ್ಪಿಸ್ತೀನಿ. ಅದು ಹೇಗೆ ತಪ್ಪಿಸ್ತೀರ ಮಾಸ್ಟ್ರೆ? ಯಾವಳೆಲ್ಲ ಮಾಡಿ ತೋರಿಸ್ತೀನಿ. ನೋಡ್ರಪ್ಪ, ಆ ಊರ್ ಗೌಡನ ಅಟ್ಟಾಸನ ಮಟ್ಟ ಹಾಕಕ್ಕ ಇನ್ಮೇಲೆ ನಿಮ್ ಜೊತೆಗೆ ನಾ ಇರ್ತೀನಿ. ಹೇಳ್ತಿದ್ದೀರಾ ಗೌಡ್ರೆ? ಹೂ ಕಣಯ್ಯ, ನಾನು ಬಂದಂಗಿಂದ ನೋಡ್ತಾವ್ನಿ. ಆ ಊರ್ ಗೌಡನ್ ದಿಮಾಕು ಬತ್ತ ಜಾಸ್ತಿ ಆಯ್ತಾ ಇದೆ. ಗೌಡ್ರೆ, ನಿಮ್ಮ ಆಲೋಚನೆ ಏನೋ ಒಳ್ಳೇದೆ, ಆದ್ರೆ ನಿರ್ಧಾರ ಸಮಯ ಇಲ್ಲ ಅಂದೇಳಿ ಅನ್ಸುತ್ತೆ. ನೋಡಿ ಇನ್ಸ್ಪೆಕ್ಟ್ರೆ, ನಾನು ರೈತಾಪಿ ಕುಟುಂಬದಿಂದ ಬಂದವನಿ. ರೈತರ ಕಷ್ಟ ಏನ ಅಂತ ನನಗೆ ಚಂದ ಗೊತ್ತದೆ. ಈ ಊರ್ಲಿ ನಾನು 4 ದಿನ ತಿಂದಿರೋ ಅನ್ನೋದ್ ಋಣಕ್ಕ ಈ ಊರಿನ ರೈತರು ನೆಮ್ಮದಿಯಾಗಿರ್ಬೇಕು, ಆ ತರ ಮಾಡ್ತೀನಿ. ನೋಡ್ರಪ್ಪ, ಆ ಊರ್ ಗೌಡ ಬಂದು ಬಡ್ಡಿ ದುಡ್ಡು ಕೇಳಿದ್ರೆ ಧೈರ್ಯವಾಗಿ ಕೊಡಲ್ಲ ಅಂತ ಹೇಳಿ ನಿಮ್ ಸಂಪಾದನೆ ನೀವೇ ಇಟ್ಕೊಳ್ಳಿ. ಹಂಗೇನಾರು ಮಾಡಿದಾಗ ಆ ಗೌಡ ನಮ್ಗೇನಾರು ತೊಂದರೆ ಕೊಟ್ರೆ? ಅವೇನಾದ್ರು ತೊಂದರೆ ಕೊಟ್ರೆ ನಾನು ತಗೊಳ್ಳಿ, ನಾವನ್ನ ನೋಡ್ಕತ್ತೀನಿ. ಚಡ್ಡಿ ಗೌಡ್ರಿಗೆ, ಚಡ್ಡಿ ಗೌಡ್ರಿಗೆ, ಚಡ್ಡಿ ಗೌಡ್ರಿಗೆ, ಚಡ್ಡಿ ಗೌಡ್ರಿಗೆ. ನಮ್ಮ ಗೌಡ್ರು 2 ಡೈಲಾಗ್ ಹೇಳಿ ಹೀರೋ ಆಗ್ಬಿಟ್ರಲ್ಲ ಮರ. ಅವರೊಟ್ಟಿಗೆ ನಾವು ಕೂಡ ಒಂದೊಂದು ಡೈಲಾಗ್ ಹೇಳುವಲ್ಲ. ನಾನು ಸೆಕೆಂಡ್ ಹೀರೋ ಆಗ್ತೀನಿ, ನೀವು ಥರ್ಡ್ ಹೀರೋ ಆಗ್ತೀರಾ. ಎಲ್ರಲ್ಲ ಬಡ್ಡಿ ದುಡ್ಡು? ಯಾವ ದುಡ್ಡು? ತಿರುಪತಿ ಗುಂಡಿಗೆ ಹಾಕೋ ಚಿಲ್ಲರೆ ದುಡ್ಡು. ತಿರುಪತಿ ಚಿಲ್ಲರೆ ದುಡ್ಡು ಬೇಕಾದ್ರೆ ಬುಂಡೆ ಹೊಡ್ಸ್ಕೊಂಡು ಚಂಬಿಡ್ಕೊಂಡು ದೇವಸ್ಥಾನ ಮುಂದೆ ನಿಂತ್ಕ, ಬಂದವರೆಲ್ಲ ಚಿಲ್ಲರೆ ಹಾಕಿ ಹೋಗ್ತಾರೆ. ಏನ್ಲ ತಿಂದಿದ್ ಜೊತೆಗದ? ಹೌದು, ನಿನ್ಗೂ ನಿನ್ ಗೌಡಂಗೂ ತಿನ್ಸಿ ಹೆಚ್ಚಾಗದೆ. ಶಾನೆ ಮಾತಾಡ್ತಾ ಇದ್ದೀರಾ? ಹಿಂಗೆ ಮಾತಾಡಿದ್ರೆ ಬುಂಡೆ ಬಿಸಿನೀರ್ ಕಾಯಿಸ್ಬಿಡ್ತಾನೆ. ಏನ್ಲ ಅದು ಗುಂಡೆ ಬಿಸಿನೀರ್ ಕಾಸೋದು ಅಂದ್ರೆ ಒಲೆಗೆ ಸೌದೆ ಹಾಕಿ ಥಂಡಿನ ಬಿಸಿನೀರ್ ಮಾಡ್ದಂಗೆ ಅನ್ಕೋಬಿಟ್ಟಿದ್ಯಾ? ಇದೇ ರೀತಿ ಏನಾರ ನಡ್ಕೊಂಡ್ರೆ ಮೋರಿಗ ತುಳ್ದಾಕ್ಬಿಡ್ತೀವಿ. ತಮಾಷೆ ಮಾಡಿದೆ, ನೀವು ನಿಜ ಅನ್ಕೊಂಡ್ಬಿಟ್ರ? ಆ ಗೌಡ್ರು ಬಡ್ಡಿ ದುಡ್ಡು ಅಂತ ಕೊಟ್ಬಿಡ್ರಲ್ಲ. ಯಾವ ಗೌಡ ಯಾವ ಬಡ್ಡಿ? ಏನ್ರಲ್ಲ ಎಲ್ಲ ಮರ್ತೋದಂಗ್ ಮಾತಾಡ್ತಿದ್ದೀರಿ? ಯಾವ್ದನ್ನು ಮರ್ತಿಲ್ಲ, ಎಲ್ಲ ಜಪ್ತಿ ಇದೆ, ಆದ್ರೂ ಕೊಡಲ್ಲ. ಯಾಕೆ ಕೊಡೋದಿಲ್ಲ? ನಿಮ್ ಗೌಡನ ಹತ್ರ ಸಾಲ ತಗೊಂಡಿರೋದು ಯಾರು? ನಿಮ್ಮ ಅಪ್ಪಂದ್ರು. ಮತ್ ನನ್ನ ಹತ್ರ ಯಾಕೆ ಕೇಳ್ತೀಯಾ? ನಮ್ಮ ಅಪ್ಪ ಹತ್ರ ಕೇಳ್ಕೊ ಹೋಗು. ನಿಮ್ಮ ಅಪ್ಪಂದ್ರ ತವ ಕೇಳಾಕೆ? ನಿಮ್ಮ ಅಪ್ಪಂದ್ರು ಎಲ್ರೆಲ್ಲ ಬದುಕಿದಾರೆ, ಸತ್ತು ಯಮುನ ಪದ ಕರ್ಕೊಂಡವ್ರೆ. ನೀನು ಅಲ್ಲಿಗೆ ಹೋಗಿ ಕೇಳು. ನೋಡ್ಲಾ,
ಇಷ್ಟು ದಿನ ನಮ್ಮ ಅಪ್ಪ ನಮ್ಮ ತಾತ ಮಾಡಿರೋ ಸಾಲಕ್ಕೆ ಬಡ್ಡಿ ಕಟ್ಕೊಂಡೇ ಬಂದಿದ್ದೀವಿ. ಇನ್ ಮುಂದೆ ನಾವು ಕಟ್ಟಲ್ಲ. ಸಾಲನು ತೀರ್ಸಲ್ಲ. ನಮ್ಮ ಜಮೀನಲ್ಲಿ ನಾವು ಉತ್ಕೋತೀವಿ, ನಾವು ಸಂಪಾದನೆ ಮಾಡ್ಕೋತೀವಿ. ಓ ನೀವೆಲ್ಲ ಇಷ್ಟೊಂದು ಚಿಗುರ್ಕೊಂಡ್ಬಿಟ್ಟಿದ್ದೀರಿ ಅಂದ್ರೆ ಇದ್ರ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ ಆಯ್ತು. ಹೌದು, ಅದೇ ಇನ್ಮೇಲೆ ಈ ರೀತಿ ಎಲ್ಲ ಮಾಡಬೇಡಿ, ನಿಮ್ ಜೊತೆ ನಾನಿವ್ನಿ ಅಂತ ನಮ್ಮ ಚೆಡ್ಡಿ ಗೌಡ್ರು ಧೈರ್ಯ ಕೊಟ್ಟವ್ರೆ. ಓ ಇದೆಲ್ಲ ಚಡ್ಡಿ ಗೌಡನ್ ಕೆಲ್ಸನಾ? ಯಾಕ್ಲ ಹೇಳಕೋದೆ? ಹೇಳಿದ್ರೇನಾಯ್ತು ಬಿಡ್ಲಾ, ಇವನ್ ಗೌಡ ನಮ್ ಚೆಡ್ಡಿ ಗೌಡನ್ ಚೆಡ್ಡಿ ಲಾಡಿನೂ ಕಿತ್ಕೊಳಕ್ ಆಗಿಕ್ಕಿಲ್ಲ. ಏನ್ಲ ಮಾದ, ಎಲ್ರು ಬಡ್ಡಿ ದುಡ್ಡು ಸರಿಯಾಗಿ ಕೊಟ್ರೇನ್ಲ? ಕೊಡ್ಲಾ ಅವ್ರು ಕೊಟ್ಟಿದ್ದು? ಏನೋ ಅವ್ರು ಕೊಟ್ಟಿದ್ದು ಕೊಡು ಅಂದ್ರೆ ಥೂ 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 ಅಂತ ಹೋಗಿದ್ಯಾ? ಅವ್ರು ಕೊಟ್ಟಿದ್ದು ಕೊಡು ಅಂದ್ರಲ್ಲ, ಅವ್ರು ಇದನ್ನೇ ಕೊಟ್ಟಿದ್ದು. ಅದೇನು ಅಂತ ಬುಗುಳ್ಳ? ಹ್ಞೂ ಗೌಡ್ರೆ, ಊರ್ ಜನ ಎಲ್ಲ ನಿಮ್ ಮೇಲೆ ತಿರುಗಿ ಬಿದ್ದವ್ರೆ. ನಿಮ್ ಬಡ್ಡಿನೂ ಕಟ್ಟಲ್ವಂತೆ, ನಿಮ್ಮ ಸಾಲನು ತೀರ್ಸಲ್ವಂತೆ. ಏನು ಅವ್ರ ಮನೆ ಮಠ ಎಲ್ಲ ನನ್ನ ಹತ್ರ ಅಡ ಇಟ್ಬಿಟ್ಟು ಹಳ್ಳಿ ಬಿಟ್ಟು ಹೋತಾರಂತ? ಎಲ್ರು ಹಳ್ಳಿ ಬಿಟ್ಟು ಹೋಗ್ಬಿಟ್ರೆ ನೀವು ಒಬ್ರೇ ಇದ್ಕೊಂಡೇನು ಸ್ಮಶಾನನ ಕಾಯ್ತೀರಿ? ಸ್ಮಶಾನದಲ್ಲಿ ನಿನ್ನ ಮೂತಾಕ್ತೀನಿ. ಏನಾಯ್ತು ಅಂತ ಸರಿ ಬೊಗುಳ್ಳ? ಪೇಟೆಯಿಂದ ಬಂದಿರೋ ಚಡ್ಡಿ ಗೌಡ ಎಲ್ರ ತಲೆನೂ ಕೆಡಿಸಿ ನೀವು ಮಾಡ್ತಿರೋ ಮೋಸನ ತಿಳಿಸಿ ಎಲ್ರನ್ನೂ ನಿಮ್ ಮೇಲೆ ಎತ್ ಕಟ್ಟಿದಾನೆ. ಓಹೋ, ಅದಕ್ಕೆ ಇವ್ರ ಚಡ್ಡಿ ಗೌಡನ ಮಾತು ಕೇಳಿ ನನ್ನ ಚಡ್ಡಿನ ನಾನೇ ಹರ್ಕೊಳಂಗ್ ಮಾಡ್ತಾವ್ರ? ಹ್ಞೂ, ಹಂಗು ನಿಮ್ಗೆ ಕಷ್ಟ ಆದ್ರೆ ಹೇಳಿ, ನಾನ್ ಕೈ ಹಾಕ್ತೀನಿ. ಎಲ್ಲಿಗ್ಲಾ? ನಿಮ್ ಚಡ್ಡಿ ಹರಕೆ ತೆಗೆದು ಬಿಟ್ಟ ಅಂದ್ರೆ ಕಪ್ಗಿರೋ ಕಪಾಲ ಕೆಂಪ್ಕಾಗ್ಬಿಡ್ಬೇಕು. ಗೌಡ್ರೆ, ನೀವು ನನ್ ತಾವ ಕೋಪ ತೋರ್ಸಿರ್ ಏನೂ ಆಗೋದಿಲ್ಲ. ಹೋಗಿ ಚಡ್ಡಿ ಗೌಡನ್ ತಾವ ನಿಮ್ ಕೋಪ ತೋರ್ಸಿ. ತೋರಿಸ್ತೀನಿ ಕಲ. ಊರಿಂದ ಊರಿಗೆ ಬಂದವ್ರೆ ಅಂತ ಅವ್ರು ಮಾಡೋದನ್ನೆಲ್ಲ ನೋಡ್ಕೊಂಡು ಸುಮ್ಕಿದ್ರೆ ನನ್ ಬುಡಕ್ಕೆ ಬೆಂಕಿ ಇಡಕ್ ಬಂದಾನ ಅವನು. ನೀವು ಹೋಗಿ ಅವನ್ ಬುಡಕ್ ಬೆಂಕಿ ಇಡಿ, ಸರಿ ಹೋಯ್ತದೆ. ಇಡ್ತೀನಿ ಕಲ, ಆದ್ರೆ ಅವನ್ ಬುಡಕ್ಕಲ್ಲ, ಮತ್ತೆ ಅವನನ್ನ ಸಾಯಿಸಿ ಅವನ್ ಚಿತೆಗೆ ಬೆಂಕಿ ಇಡ್ತೀನಿ. ಹಾ, ನೀವು ಅವನು ಚಿತೆಗ್ ಬೆಂಕಿ ಇಡಿ, ನಾನು ನಿಮ್ಮ ಚಿತೆಗ್ ಬೆಂಕಿ ಇಡ್ತೀನಿ. ಎಲ್ಲ ಅಂದೆ? ಪಾಪ ಮಾಡ್ಕೋಬೇಡಿ ಗೌಡ್ರೆ, ನೀವು ಅವನ್ ಚಿತೆಗ್ ಬೆಂಕಿ ಇಟ್ರೆ ಅವನು ಪರವಾಗಿರೋ ಈ ಊರಿನ ಜನ ನಿಮ್ಮನ್ನ ಸಾಯಿಸ್ಬಿಡ್ತಾರೆ. ಈಗೇನು ಮಾಡು ಅಂತೀಯಾ? ಬುದ್ಧಿ ಹೇಳಿ. ಕೇಳಲಿಲ್ಲ ಅಂದ್ರೆ ಆವಾಗ ಕೊಳ್ಳಿ ಇಡಿ. ಕರಿಲ ಚಡ್ಡಿಗೌಡನ. ಆಯ್ತು ಗೌಡ್ರೆ. ಚಡ್ಡಿಗೌಡ, ಲೋ ಚಡ್ಡಿಗೌಡ. ಚಡ್ಡಿಗೌಡ ಅಂತ ಕರ್ತೀಯಾ? ಅಕ್ಕ, ಕರ್ದಿದ್ ನಾನೇ, ಕರ್ಸಿದ್ ಇವ್ರು. ಯಾಕೆ ಗೌಡ್ರ ಅಂತ ಕರ್ಸಿದ್ರಿ? ಅವ್ರಿಗೆ ಚಡ್ಡಿ ಬೆಲೆ ಗೊತ್ತಿಲ್ಲ, ಅದಕ್ಕೆ ಹಂಗೆ ಕರ್ಸರಕಂ ಬಿಡುಪಾರು. ಊರಲ್ಲೂ ಮರೋದೇ ಇಲ್ಲ, ಊರಿಗೆ ಹೊಸ್ದಾಗಿ ಬಂದಿರ್ತಾವನು ಮರೋದೇ ಇಲ್ವಾ? ತೆಗೆದು ಬಿಟ್ಟ ಅಂದ್ರೆ ಬಾಗಿಲ್ ಸಂದಿನಲ್ಲಿ ಪಲ್ಲಿ ಕಚ್ಕೊಂಡಂಗ್ ಕಚ್ಕೊಂಡ್ಬಿಡ್ಬೇಕು. ಬಸ್ಸಿ ಸುಮ್ನಿರ್ಲ, ಮಾತಾಡ್ತಿದ್ದೀನಲ್ಲ. ಏನ್ ಗೌಡ್ರೆ, ಹಳ್ಳಿನಲ್ಲಿ ನನ್ನನ್ನು ಮೀರ್ಸೋ ತರ ಸಾಣೆ ಮೆರಿತಿದ್ದೀರಂತೆ? ಹೌದು, ಏನೀಗ? ಅಕ್ಕ, ನಮ್ಮ ಗೌಡ್ರು ಹೆಂಗ್ಸರಿಗೆ ಆವಾಜ್ ಹಾಕಕ್ಕಿಲ್ಲ. ಯಾಕೆ? ಕಸ್ಕೊಳ್ ಕೈಗೆ ಬರ್ತದೆ ಅಂತನಾ? ಹಂಗಲ್ಲ, ಹೆಂಗಸ್ರು ಅಂದ್ರೆ ನಮ್ ಗೌಡ್ರು ಸಿಪಾಯಿ ಪಿಕ್ಚರ್ ರಮೇಶ್ ಭಟ್ರ ಇದ್ದಂಗೆ. ನಿಮ್ಮ ಆಟ ಎಲ್ಲ ನಂತಾವ್ ಇಟ್ಕೊಂಡ್ರೆ ಕಣ್ಗುಡ್ಡೆ ಕಿತ್ ನಾಯಿಗೆ ಹಾಕ್ಬಿಡ್ತೀನಿ. ಪಾರು, ಖುಷಿ ಸಮಾಧಾನವಾಗಿರು, ನಾನು ಅವ್ರ ತಾವ್ ಮಾತಾಡ್ತೀನಿ. ಗೌಡ್ರಿ, ಏನ್ ನಿಮ್ ಪ್ರಾಬ್ಲಮ್ಮು? ಏನ ಗೌಡ, ನಮ್ಮ ಹಳ್ಳಿ ಜನಗಳಿಗೆಲ್ಲ ನಾನು ಕೊಡ್ಬೇಕಾಗಿರೋ ಬಡ್ಡಿ ದುಡ್ಡು ಸಾಲನು ವಾಪಸ್ ಕೊಡ್ಬೇಡ ಅಂದ್ಯಂತೆ. ಹೇಳಿನಿ, ಏನ್ ಶಿವ ಈಗ? ಅಯ್ಯೋ, ನೀನ್ ಯಾವ ತೋಲಂಡರ ಏನೋ ನನ್ ದುಡ್ಡು ನಾನು ಕೊಡ್ಬೇಡ ಅನ್ನೋದಕ್ಕೆ? ಯೋ ಗೌಡ, ಮೊದ್ಲೇ ನಮ್ಮ ರೈತರು ಬೆಳೆದಿರೋ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಲ್ಲ ಅಂತ ಕಷ್ಟದಲ್ಲಿ ಇರ್ಬೇಕಾದ್ರೆ ನೀನು ಅವ್ರಿಗೆ ಸಹಾಯ ಮಾಡೋದ್ ಬಿಟ್ಬಿಟ್ಟು ಬಿಟ್ಟಿ ಬಡ್ಡಿ ದುಡ್ಗ ಕೈ ಚಾಚ್ತಿಯಲ್ಲ, ನಿನ್ಗೊಂಚೂರು ಮನ್ಸತ್ವ ಇಲ್ವಾ? ಲೇ ಗೌಡ, ನಾ ಏನ್ ಬಿಟ್ಟಿ ದುಡ್ಡಿಗೆ ಕೈ ಚಾಚ್ತಾ ಇಲ್ಲ. ಕಷ್ಟ ಅಂತ ಅಟ್ಟಿ ಚೋರಿಗೆ ಬಂದಾಗ ಕೈಗಿಟ್ಟು ಕಳ್ಸಿವ್ನಿ. ಸರಿಯಾದ ಟೈಮ್ಗೆ ದುಡ್ಡು ಕಟ್ಟಕ್ಕಾಗ್ಲಿಲ್ಲ ಅಂದ್ರೆ ಬಡ್ಡಿ ಆದ್ರೂ ಕಟ್ಬೇಕಲ್ವಾ? ಬಡ್ಡಿ ತಗೊಂಡ್ರುವೆ ನ್ಯಾಯವಾಗಿ ತಗೋಬೇಕು. ಹಿಂಗೆ ಅನ್ಯಾಯವಾಗಿ ತಗೋತಿದ್ರೆ ಬಿರ್ನೆ ಹೋಗಿ ಹಾಕ್ಸ್ಕೊತೀರಾ. ಅಯ್ಯೋ ನೋಡಮ್ಮ ಪಾರು, ನಿನಗಿದೆಲ್ಲ ಅರ್ಥ ಆಗೋದಿಲ್ಲ, ಸುಮ್ಮನಿದ್ ಬಿಡಮ್ಮ. ನಾನು ಹೇಳಿಲ್ವಾ, ಹೆಂಗಸ್ರಿಗೆ ಆವಾಜ್ ಹಾಕಕ್ ನಮ್ ಗೌಡ್ರಿಗೆ ಬರಾಕಿಲ್ಲ. ಗೌಡ್ರೆ, ಇವಳಿಗೆ ಅರ್ಥ ಆಗದೆ ಇರ್ಬೋದು, ಆದ್ರೆ ನನಗೆಲ್ಲ ಅರ್ಥ ಆಯ್ತದೆ. ಆಮೇಲೆ ನನ್ಗೆಲ್ಲ ಅರ್ಥ ಮಾಡ್ತಾರೆ. ನೀವು ಸುಮ್ಮನೆ ಇದ್ದು ಬಿಡಿ. ನಿನ್ ದುಡ್ಡು ಆಗಿದ್ರೆ ನೀ ಸುಮ್ಮನಿರ್ತಿದ್ಯಾ? ನನ್ನ ಬಡ್ಡಿಗೂ ದುಡ್ಡು ಕೊಡಲ್ಲ, ಕೊಟ್ರ ಕಳ್ಳು ಬಡ್ಡಿನೂ ತಗೊಳಲ್ಲ. ಅದು ಅಲ್ದೆ ಅಪ್ಪ ತಾತನು ಕೊಟ್ಟ ಸಾಲಕ್ಕೆ ಮಕ್ಕಳು ಮೊಮ್ಮಕ್ಕಳ ರಕ್ತ ಕುಡಿಯಲ್ಲ. ಓಹೋ, ಅಂದ್ರೆ ನಾನಂತ ಕೆಲಸ ಮಾಡ್ತೀವಿನಾ? ನಿಮ್ ಬಂಡವಾಳ ಎಲ್ರಿಗೂ ಗೊತ್ತಾಗದೆ. ಊರ್ ಯಜಮಾನ ಆಗಿದ್ಕೊಂಡು ಊರವ್ರಿಗೆ ಆದ್ರೂ ಸಹಾಯ ಮಾಡಿ, ಇಲ್ವಾ ತೆಪ್ಪಗಿರಿ, ಅವ್ರ ಸಾವು ಕಾರಣ ಆಗ್ಬೇಡಿ. ಅಂದ್ರೆ ನಮ್ಮೂರ್ ಜನಗಳನ್ನ ನನ್ನ ವಿರುದ್ಧನೇ ತಿರುಗಿಸ್ತಿದ್ಯಾ ಅಂತ ಆಯ್ತು. ಬೇಡ ಗೌಡ, 3 ದಿನ ಇರೋದಕ್ಕೆ ಬಂದಿದ್ಯಾ, ಇದ್ಬಿಟ್ಟು ಹೊರಟೋಗ್ತಾ ಇರು. ಸುಮ್ನೆ ಯಜಮಾನ್ಕೆ ನಾ ತೋರ್ಸೋದಕ್ಕೆ ಬರ್ಬೇಡ. ಬಂದ್ರೆ ಏನಯ್ಯ ಮಾಡಿಯೇ? ನಮ್ ಬಾವನ್ ಪಕ್ಕ ನಾನ್ ಇರೋವರೆಗೂ ಯಾವನು ಏನು ಮಾಡ್ಕೊಳಕ್ ಆಗಕ್ಕಿಲ್ಲ. ಬಾವು, ಈ ಊರಿನ ಯಜಮಾನ್ಕೆ ನಿಮಗ್ ಸಿಕ್ಕು ಈ ಊರ್ ಜನ ನೆಮ್ಮದಿಯಾಗಿರಕ್ ಏನ್ ಬೇಕೋ ಎಲ್ಲ ಮಾಡಿ.
ನೀವು ಕೈ ಇಟ್ಟು ಬೀದಿ ಎಲ್ಲ ನಿಮ್ದೆ. ನೀವ್ ಅನ್ಕೊಂಡಿರೋ ಗುರಿ ಮುಟ್ಟಿ ಬೆಟ್ಟ ಹತ್ತಿ ಗುಡ್ಡ ಕಡಿಯೋವರೆಗೂ ನಾನು ನಿಮ್ ಜೊತೆಗೆ ಇರ್ತೀನಿ. ವಾ ಈ ರೀತಿ ಸಿನಿಮಾ ಡೈಲಾಗ್ ಕೊಡ್ಬಿಟ್ರೆ ನಾವು ಎದುರ್ಕೊಂಡ್ಬಿಡ್ತೀನಿ ತಾನೆ. ಎದುರ್ಕೋಬೇಕು, ಎದುರ್ಕೊಳ್ಳಿ ಅಂತಾನೆ ಹೇಳ್ತಾ ಇರೋದು. ಎದುರ್ಕೊಳ್ಳಿಲ್ಲ ಅಂದ್ರೆ ಉಗ್ರ ನರಸಿಂಹ ಅವತಾರ ತಾಳ್ಬೇಕಾಯ್ತದೆ. ಸಾಕು ಬುಡುಪಾರು, ಜಾಸ್ತಿ ರೊಚ್ಚಿಗಳು ಬೇಡ, ಆಮೇಲೆ ನಾನೇ ಬೆಚ್ಚಿ ಬಿದ್ದು ಬಿಡ್ತೀನಿ. ಗೌಡ ಹೆಂಗಸರನ್ನ ಮುಂದೆ ಬಿಟ್ಟು ನನಗೆ ಆವಾಜ್ ಹಾಕ್ಸ್ತೀಯಾ? ಸಿಂಹ ಗರ್ಜಿಸ್ರ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸ್ರ ನಾಡೇ ನಡುಗ್ತದೆ. ಹೆಂಗಸ್ರನ್ನ ಮುಂದೆ ಬಿಟ್ಟು ಅವಾಜ್ ಹಾಕಿಸ್ತಾ ಇಲ್ಲ. ನಿನ್ನ ನೋಡಿದ್ರೆ ಹೆಂಗಸ್ರು ಅವಾಜ್ ಹಾಕಂಗಿದೆ ಅಂತ ಹೇಳ್ತಾವ್ನಿ. ಈಗೇನು ನಿನ್ ಕೊನೆ ತೀರ್ಮಾನ? ಬಡವರ ಪಾಲಿಗೆ ದೇವ್ರು, ನಿನ್ನ ಪಾಲಿಗೆ ದಯ್ಯ. ಮೊದಲ ಟೀಚರ್ ರೀ ಗೌಡ್ರೆ, ನೀವೇನಾದ್ರೂ ಮಂಗಳೂರು ಬೀಚ್ ಪಕ್ಕದಲ್ಲಿ ಮೀನ್ ಮಾರ್ತಿದ್ರೇನ್ರಿ? ಇಲ್ಲ, ಯಾಕೆ? ಫಿಶ್ ಮಾರ್ಕೆಟ್ ಅಲ್ಲಿ ಕಿರ್ಚ್ಕೊಳ್ಳೋ ತರ ಕಿರ್ಚ್ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ಕೇಳ್ತಾವ್ರೆ. ಏನೋ ನೀವಲ್ಲ ಸಿಟಿಯಿಂದ ನನ್ನ ಜೊತೆ ಕಿರಿಕ್ ಮಾಡ್ಬೇಕು ಅಂತಾನೆ ಬಂದಿದ್ದೀರಾ? ಯಾಕೆ ಗೌಡ್ರೆ, ಏನಾಯ್ತು? ನೋಡಿ ಮೊದಲು ಟೀಚರ್, ನಿಮ್ ಕಡೆಯವರೆಲ್ಲ ನನ್ನ ಜೊತೆ ಏನಾದ್ರೂ ಒಂದು ಕಿರಿಕ್ ಮಾಡ್ತಾನೆ ಇದಾರೆ. ಈಗ ಯಾರೇನ್ ಮಾಡಿದ್ರು ಅಂತ? ಇನ್ಯಾರೋ ಆ ಪಟಾಪಟಿ ಚಡ್ಡಿ ಗೌಡ್ರು ಊರ್ನವ್ರೆಲ್ಲ ನನ್ನ ವಿರುದ್ಧ ಎತ್ಕಟ್ಟಿ ನನಗೆ ಮರ್ಯಾದೆ ನಿಲ್ದಂಗ್ ಮಾಡಿದ್ದಾರೆ. ಅದಿದ್ರೆ ತಾನೇ. ಜಾನಿ, ಯಾಕೆ ಯಾವಾಗ್ಲೂ ಆಕಾಶಕ್ಕೆ ಉಗ್ಯೋ ಕೆಲಸ ಮಾಡ್ತೀರಾ? ಕೀಪ್ ಕ್ವೈಟ್. ಮಧುರ ಟೀಚರ್, ಈ ಕಿಪ್ಪು ಕ್ವಾಯಿಟು ಅಂದ್ರೆ ಏನ? ಕೆಪ್ಪಗ್ ನಿಂತ್ಕೋ, ಇಲ್ಲ ಅಂದ್ರೆ ದಬ್ಬ ಹಾಕೊಂಡು ಗುದ್ದುತ್ತೀನಿ ಅಂತ. ಆಯ್ತು ಬಿಡಿ. ಗೌಡ್ರೆ, ನಮ್ ಗೌಡ್ರು ನಿಮ್ 3 ಜನಕ್ಕೆ ಏನ್ ಹೇಳ್ತಾ ತಲೆ ಕೆಡ್ಸಿದ್ದಾರೆ? ಮೊದಲ ಟೀಚರ್, ನಾನು ಕಷ್ಟಪಟ್ಟು 6 ಕಾಸು 3 ಕಾಸು ಸೇರಿಸಿ ಒಂದಷ್ಟು ದುಡ್ಡನ್ನ ಕೂಡಿಟ್ಟಿರ್ತಿದ್ದೆ. ಈ ಬಡವರು ಕಷ್ಟ ಅಂತ ಬಂದಾಗ ಊರ್ ಗೌಡ ಆಗಿ ಕಡಿಮೆ ಬಡ್ಡಿ ದರದಲ್ಲಿ ಅವ್ರಿಗೆ ದುಡ್ಡನ್ನು ಕೊಡ್ತಾ ಇದ್ದೆ. ರೇ, ನಾವು ಪುರಾಣ ಕೇಳಲಿಲ್ಲ ರೇ. ಪ್ರಾಬ್ಲಮ್ ಏನು ಅಂತ ಹೇಳಿ. ಅವ್ರ ಕಷ್ಟ ಕಾಲಕ್ಕೆ ಅಂತ ಕೊಟ್ಟರು ದುಡ್ಡನ್ನ ವಾಪಸ್ ಕೇಳೋದ್ರಲ್ಲಿ ತಪ್ಪೇನಿದೆ ಹೇಳಿ? ತಪ್ಪು ಅಂತ ಹೇಳ್ದವ್ರು ಯಾರು? ಇನ್ಯಾರು? ಆ ಪಟಾಪಟಿ ಚಡ್ಡಿ ಗೌಡ್ರು. ನಾ ಸಾಲ ಕೊಟ್ಟವ್ರ ಹತ್ರಕ್ಕೆಲ್ಲ ಹೋಗ್ಬಿಟ್ಟು ಗೌಡ್ರಿಗೆ ಯಾಕೆ ದುಡ್ಡು ವಾಪಸ್ ಕೊಟ್ಟಿರಿ, ಅವ್ರಿಗೇನು ಕಮ್ಮಿ ಅಂತ ಕೇಳ್ತಾರೆ. ಅಲ್ಲ ಟೀಚರ್, ನೀವೇ ಹೇಳಿ, ಅವ್ರಿಗೆ ಯಾಕೆ ಊರಿನ ಉಸಾಬರಿ? ಅಷ್ಟೇ ತಾನೆ, ನಾನ್ ಗೌಡ್ರನ್ನ ಕರೆದು ಬುದ್ಧಿ ಹೇಳ್ತೀನಿ. ಮಧು, ಇವರಿಬ್ರು ಪ್ರಾಬ್ಲಮ್ಗೆ ನೀನಾಗಿ ತಲೆ ಹಾಕ್ತೀಯಾ? ಮರು ಕುಟುಕ್ದಂಗೆ ಆಗಾಗ ಕುಟುಕ್ತೆ ಹೋದ್ರೆ ನಿಮಗ್ ಸಮಾಧಾನನೇ ಆಗಲ್ಲ ಅಲ್ವಾ? ಏನ್ರಿ ನನ್ನೆ ಮರ್ಕುಟ್ಕ ಅಂತೀರಾ? ಜಾನಿ, ಅವ್ರು ಹೇಳಿದ್ ಸರಿಯಾಗೇ ಇದೆ, ನೀವು ಸ್ವಲ್ಪ ಸುಮ್ನಿರಿ. ಜಾನಿ ಅಣ್ಣ, ಏನೇ ಅನ್ಲಿ ನೀವು ತುಂಬಾ ಗ್ರೇಟ್ ಬಿಡಿ. ಯಾಕಪ್ಪ ಇಷ್ಟು ಉಗಿದ್ರು ಇನ್ನೂ ಬದುಕಿದಿರಲ್ಲ, ಅದಕ್ಕೆ.